ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಂದರೆ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ತಿಪ್ಟೂರ್ಗೆ ಹೋಗ್ತಾ ಇದ್ದೀನಿ. ತಿಪ್ಟೂರಲ್ಲಿ ಲೋಡ್ ಇದೆ, ತಿಪ್ಟೂರಿಂದ ಬೀದರ್ಗೆ. ಏನು ಲೋಡ್ ಅಂತ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಲೋಡ್ ಇರೋದು. ನಾವು ಅಪ್ಪನ ಫ್ರೆಂಡ್ ಕಡೆಯಿಂದ ಲೋಡ್ ಆಗ್ತಿರೋದು 2 ಗಾಡಿ, ನಮ್ಮ ಅಪ್ಪನ ಫ್ರೆಂಡ್ದು ಮತ್ತು ನಮ್ಮ ಗಾಡಿ. ಈಗ ಮನೆಯಿಂದ ಹೊರಟಿದ್ದೀನಿ. ನಮ್ಮ ಅಪ್ಪನ ಫ್ರೆಂಡ್ ಗಾಡಿ ತರುತ್ತೆ. ಬರ್ರಿ ಹೇಳ್ತೀನಿ ಮುಂದೆ ಏನೇನು. ಸ್ಟಾರ್ಟ್ ಮಾಡ್ಕೊಂಡೆ. ಏನಂದರೆ ನಾವಪ್ಪ ಆ ಗಾಡಿ ತರೋಕ್ಕೆ ಅಂದರೆ ನಮ್ಮ ಅಪ್ಪನ ಫ್ರೆಂಡ್ ಮಗಂದು ಸ್ಕೂಲ್ ಡೇ ಏನೋ ಇದೆ ಅಂತೆ, ಅವ್ರು ಅಲ್ಲಿಗೆ ಹೋಗ್ಬೇಕಂತೆ. ನಾಳೆ ಅಲ್ವಾ ಲೋಡ್ ಇರೋದು, ಅದಕ್ಕಾಗಿ ಅವರು ನಾಳೆ ಅಲ್ಲಿಗೆ ಹೋಗಿ ಬರ್ತಾರೆ. ನಮ್ಮಪ್ಪ ಇವಾಗ ಸಾಯಂಕಾಲ ಆ ಗಾಡಿ ತರುತ್ತೆ. ನಾನಿವಾಗ ತಿಪ್ಟೂರ್ಗೆ ಹೋಗ್ತೀನಿ. ಅದು ಐಷರ್ ಇರೋದು, ಯಾವುದು ಮಾಡಲು ಅಂತ ಗೊತ್ತಿಲ್ಲ. ಬರುತ್ತೆ ನಮ್ಮಪ್ಪ ಸಾಯಂಕಾಲ ತಗೊಂಡು ಇಲ್ಲೇ ಹೆಗ್ಗೆರೆಯಿಂದ ತರುತ್ತೆ. ಈಗ ನಾನು ಒಬ್ಬನೇ ಇಲ್ಲಿಂದ ಹೋಗಬೇಕು. ಗ್ಲಾಸಿಗೆ ಸ್ವಲ್ಪ ನೀರು ಹಾಕಬೇಕಿತ್ತು, ಪರವಾಗಿಲ್ಲ, ಅಲ್ಲೋಗಿ ನೋಡೋಣ. ತಿಪ್ಟೂರಿಂದ ಇನ್ನು ಹಿಂದೆ ಒಂದು 5-6 ಕಿಲೋಮೀಟ್ರ್ ಹಿಂದೆಗಡೆ ರೈಟ್ ಸೈಡ್ ಉಳಿಯಾರ್ ರೋಡಲ್ಲಿ ಯಾವುದೋ ಹಾಸಿಗೆ ಫ್ಯಾಕ್ಟ್ರಿ ಹತ್ರ ಅಂತೆ. ಅಂದರೆ ಹಾಸಿಗೆ ಎಲ್ಲ ಲೋಡ್ ಆಗ್ತಿರೋದು, ಬೇರೆ ಏನೋ. ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ. ಈಗ ಬರ್ರಿ, ವ್ಯಾಕ್ಯೂಮ್ ಕಮ್ಮಿ ಐತೆ, ವ್ಯಾಕ್ಯೂಮ್ ಏರ್ಲಿ ಅಂತ ರನ್ನಿಂಗಲ್ಲಿ ಬಿಟ್ಟಿದ್ದೀನಿ. ವ್ಯಾಕ್ಯೂಮ್ ಎಲ್ಲ ಏರ್ತು, ಮನೆ ಬಿಡೋ ಸಮಯ. ಹೋಗ್ತೀನಿ ಈಗ. ಗಾಡಿ ರನ್ನಿಂಗಲ್ಲೇ ಐತೆ, ಹೋಗೋಣ ಬರ್ರಿ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಹೋಗ್ತಾ ಸಿಗೋಣ ರೋಡಲ್ಲಿ. ಹಂಗೆ ಟ್ರಿಪ್ ಎಲ್ಲಿ 0 ಮಾಡಿದ್ದೀನಿ. ಮೈಲೇಜ್ ಎಷ್ಟು ಬರುತ್ತೆ ಅಂತ ನೋಡೋಕ್ಕೆ. ಹಿಂಗೆ ಸ್ಟ್ರೈಟ್ ಇವಾಗ ಡೈರಿ ಬಿಟ್ಟು ಮುಂದೆ ಬಂದರೆ ಇದು ನಮ್ಮ ಡೈರಿದು ಯೂನಿಯನ್ ಆಫೀಸೆಲ್ಲ. ಸ್ವಲ್ಪ ಗಾಳಿ ಸೌಂಡ್ ಬರ್ಬೋದು, ನಮ್ಮದೆಲ್ಲ ಯೂನಿಯನ್ ಆಫೀಸ್ ಅಂದರೆ ಡೈರಿದು. ಇಲ್ಲೆಲ್ಲ ಕ್ವಾರ್ಟರ್ಸ್ ಇದೆ. ಮೈಲೇಜ್ ಬರಲಿ, ನಿಧಾನಕ್ಕೆ ಆರಾಮಾಗಿ ಹೋಗ್ತೀನಿ. ನಾಳೆ ಬೆಳಗ್ಗೆ ಇರೋದು ಲೋಡು. ಈಗ ಹೈವೇ ಚೆನ್ನಾಗಿ ಮಾಡೋರೆ, ಫುಲ್ ಆಗಿಬಿಟ್ರೆ ಶಿವಮೊಗ್ಗಕ್ಕೆ ಫುಲ್ಲು ಚೆನ್ನಾಗಿರುತ್ತೆ. ಈಗ ಈ ಹೈವೇ ಅಂದರೆ ಏನು ಮಾಡೋದು ಗುರು, ಒಂದೊಂದು ಕಡೆ ಹಂಗಂಗೆ ಕಿತ್ತಾಕ್ಬಿಟ್ಟವ್ರೆ. ನಮಗೆ ಮೈಲೇಜ್ಗಳು ಸಿಗೋಲ್ಲ. ಒಬ್ಬೊಬ್ರಿಗೆ ಗೊತ್ತಿರಲ್ಲ, ರೋಡ್ ಗೊತ್ತಿಲ್ದವ್ರು ಬಂದುಬಿಟ್ರೆ ಎಲ್ಲೆಲ್ಲಿ ಹಂಸ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಸೆಂಟ್ರಲ್ಲೆಲ್ಲ ಫುಲ್ಲು ಸ್ಪೀಡ್ ಇರುತ್ತೆ ಗಾಡಿಗಳು, ಅಂಥ ಜಾಗದಲ್ಲೆಲ್ಲ ಹಂಸ್ಗಳು ಹಾಕ್ಬಿಟ್ಟಿರ್ತಾರೆ. ಕಷ್ಟ ನಮಗೂ, ಗೊತ್ತಿಲ್ದವ್ರಿಗಂತೂ ಸ್ವಲ್ಪ ಕಷ್ಟನೇ. ಹಂಸ್ಗಳು ಎಷ್ಟೊಂದು ಜನ ಆರಿಸ್ಬಿಟ್ಟವ್ರೆ ಒಂದೊಂದು ಜಾಗದಲ್ಲಿ. ಅದು ಇವಾಗ ಹೋಗ್ತಾ ಇಲ್ಲೇ ಇನ್ನು ದೊಡ್ಡ ಗುಣಿ ಹತ್ರನೇನೋ ಸಿಗುತ್ತೆ. ದೊಡ್ಡ ಗುಣಿ ಹತ್ರ ಸಿಗುತ್ತೆ ಅದು ಡೌನಲ್ಲಿ. ಇನ್ನು ಎಲ್ಲೆಲ್ಲ ಇದ್ದಾವೆ ತೋರಿಸ್ತೀನಿ ಬರ್ರಿ, ಎಲ್ಲೆಲ್ಲಿ ಇದ್ದಾವೆ ಅಂತ ನೋಡ್ಕೊಂಡು ಹೋಗೋಣ. ಇದು ಹೊಸಪಾಳ್ಯ, ಇದು ಹೊಸಪಾಳ್ಯ. ಮೊದಲಿದ್ದು ಸಿಂಗಲ್ ರೋಡ್ ಗುರು. ಸಿಂಗಲ್ ರೋಡಲ್ಲಿ ಹೋಗ್ಬೇಕಂದ್ರೆ ಹಿಂಸೆ ಇತ್ತು, ಆದರೂ ಚೆನ್ನಾಗಿತ್ತು ಅವಾಗ ಸಿಂಗಲ್ ರೋಡಲ್ಲಿ ಹೋಗೋಕ್ಕೆ. ಈಗ 4 ಲೈನ್ ಆಗೈತೆ, ಅದು ಚೆನ್ನಾಗೈತೆ ಈಗ ಹೋಗೋಕ್ಕೂ. ಆದರೆ ಫುಲ್ಲು 4 ಲೈನ್ ಆದರೆ ಇನ್ನೂ ಸಕ್ಕತ್ತಾಗಿರುತ್ತೆ ರೋಡಲ್ಲಿ ಹೋಗೋಕ್ಕೆ. ಒಂದೇ ಸ್ಟ್ರೆಚ್ಚಲ್ಲಿ ಹೋಗ್ಬೋದು ಆರಾಮಾಗಿ. ಬರ್ರಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಇಲ್ಲಿ ಕೆರೆ ಇದೆ, ಹೊಸಪಾಳ್ಯ ಕಳ್ಳಿಪಾಳ್ಯ ಎಲ್ಲ ಇಲ್ಲೇ. ನೆಕ್ಸ್ಟ್ ಅದಾದಮೇಲೆ ಗುಬ್ಬಿ ಸಿಗೋದು. ಬರ್ರಿ ಬಾ. ನೀವು ಮೊಬೈಲ್ ಸ್ವಲ್ಪ ಶೇರ್ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ಒಂದು ಸ್ವಲ್ಪ ದಿವಸ ಗುರು ಇದೇ ಅಂಶ ಹೇಳಿದ್ದು ನಾನು. ಇದೆ ನೋಡಿ, ಎಷ್ಟೊಂದು ಸ್ಕಿಡ್ಗಳು ಆಗಿದ್ದಾವೆ. ಅದೇ ಅಂಶ ಹೇಳಿದ್ದು, ನನಗೂ ಗೊತ್ತಾಗಲಿಲ್ಲ. ಈಗ ನೋಡ್ಬಿಟ್ಟು ಸಡನ್ನಾಗಿ ಫೋನ್ ತೆಗೆದು ಕ್ಯಾಮ್ರಾ ಆನ್ ಮಾಡ್ಕೊಂಡೆ. ಇನ್ನು ಮುಂದೆಗಡೆ ಇದೆ, ಡೌನಲ್ಲೇ ಇದೆ ಅದೊಂದು. ಗುರು ನಾವು ಇಲ್ಲೇ ಫ್ಯಾಕ್ಟ್ರಿ ಇದ್ರೊಳಗೆ ಬಂದ್ವಿ. ಹಾಸಿಗೆ ಅಂತ ಲೋಡ್ ಇರೋದು ಬೀದರ್ಗೆ. ಇನ್ನೊಂದು ಗಾಡಿ, ಒಂದು ಭಾರತ್ ಬೆನ್ಸ್ ಲೋಡ್ ಆಗಿ ನಿಂತೈತಲ್ಲಿ. ಇನ್ನೂ ಒಂದು ಐಷರ್ ಐತೆ, ಅದು ಬೀದರ್ಗೆ. ಭಾರತ್ ಬೆನ್ಸ್ ಬೇರೆ ಕಡೆಗೆ. ನಮ್ಮದು ಬೀದರ್ಗೆ ಲೋಡ್ ಮಾಡಿಸ್ಬೇಕು. ನಮ್ದು 7 ಗಂಟೆ ಮೇಲೆ ಅಂತೆ. ಟೈಮ್ ಆಗಲೇ ಬಂದು 6 ಗಂಟೆ ಆಗೈತೆ, ಇನ್ನೊಂದು ಅವರು. ಆ ಗಾಡಿ ಲೋಡ್ ಆದಮೇಲೆ ನಮ್ದು ಬಿಡ್ತಾರೆ. ಲೋಡ್ ಮಾಡ್ಕೊಂಡು ಸೀದಾ ಬೀದರ್ಗೆ ಹೋಗಬೇಕು. ಆ ಗಾಡಿ ತೋರಿಸ್ತೀನಿ ನೋಡಿರಿ. ಬಿಟ್ಟಿದ್ದೀವಿ, ಲೋಡಿಂಗ್ ಪಾಯಿಂಟ್ ಆ ಕಡೆ ಐತೆ. ಆ ಭಾರತ್ ಬೆನ್ಸಲ್ಲಿ ನಿಂತಿದೆ ನೋಡಿರಿ, ಭಾರತ್ ಬೆನ್ಸು. ನಮ್ಮದು ಲೋಡ್ ಆಗಿದೆ. ನಮ್ದಿನ್ನ ಲೋಡ್ ಆಗಿಲ್ಲ, ಆ ಗಾಡಿ ಲೋಡ್ ಆಗಿದೆ. ನಮ್ಮದು ನೆಕ್ಸ್ಟ್ ಲೋಡ್ ಮಾಡ್ಕೊಂಡು ಹೋಗಬೇಕು. ಜಾಸ್ತಿ ಹೈಟ್ ಬರುತ್ತೆ ಲೋಡು, ಸಖತ್ ಹೈಟ್ ಬರುತ್ತೆ. ಲೋಡ್ ಮಾಡ್ಕೊಂಡು ಹೋಗೋಣ ಗುರು. ಲೋಡ್ ಆಗೋದು ಲೇಟ್ ಅಂತೆ. ಲೇಟ್ ಅಂದರೆ ಬೆಳಗ್ಗೆ ಆಗುತ್ತೆ. ನಮ್ಮದು ಇವತ್ತು ಆಗಲಿಲ್ಲ ಲೋಡು. ಬೆಳಗ್ಗೆ 7 ಗಂಟೆಗೆ ಲೋಡ್ ಆಗುತ್ತೆ. ಲೋಡ್ ಸ್ಟಾರ್ಟ್ ಮಾಡ್ತಾರಂತೆ. ಬೆಳಗ್ಗೆ ಹೋಗಿ ಲೋಡ್ ಮಾಡ್ತೀವಿ. ಈಗ ಇಲ್ಲೇ ಫ್ಯಾಕ್ಟ್ರಿಯಿಂದ ಈಚೆಗೆ ತಂದು ಇಲ್ಲಿ ಸೈಡಲ್ಲಿ ಹಾಕಿದ್ದೀನಿ, ಉಳಿಯಾರ್ ರೋಡಲ್ಲೇ.
ನಮ್ಮಪ್ಪ ಬರ್ತಾಯಿತ್ತೆ. ನಮ್ಮಪ್ಪ ಆಗಲಿ ಬಸ್ ಹತ್ಬಿಟ್ಟಿತ್ತು, ಲೋಡ್ ಆಗುತ್ತೆ ಅಂದ್ಕೊಂಡು. ಇವಾಗ ನಮ್ಮಪ್ಪ ಬರ್ತಾಯಿತ್ತೆ. ಬಂದಮೇಲೆ ಟಾರ್ಪ್ ನಾಳೆಲ್ಲ ಲೋಡ್ ಮಾಡ್ಕೊಂಡು ಹೋಗಬೇಕು. ಗಾಡಿ ಇಲ್ಲೇ ರೋಡ್ ಸೈಡಲ್ಲಿ ನಿಲ್ಸಿದ್ದೀನಿ ನೋಡಿರಿ, ಇಲ್ಲೇ ರೋಡ್ ಸೈಡಲ್ಲೇ ನಿಲ್ಸಿದ್ದೀನಿ ಗಾಡಿನ. ಈ ರೋಡಲ್ಲಿ ಹೋದರೆ ಇವ್ರ ಮನೆ ಅಂತೆ ಟ್ರಾನ್ಸ್ಪೋರ್ಟ್ ಅವ್ರದ್ದು, ಅದಕ್ಕೆ ಇಲ್ಲೇ ತಂದು ನಿಲ್ಲಿಸ್ರಿ, ಸೇಫ್ಟಿ ಇದೆ ಇಲ್ಲೆಲ್ಲ, ಏನಪ್ಪ ಅದು CC ಕ್ಯಾಮ್ರಾಗಳಿದ್ದಾವೆ ಅಂತ ಅಂದರು. ಅವ್ರ ಗಾಡಿಗಳು ಬಂದರೆ ಇಲ್ಲೇ ಅಂತ ಹೋಗೋದು, ಇಲ್ಲೇ ನಿಲ್ಲಿಸ್ಕೊಂತಾರಂತೆ, ಮತ್ತು ಅಲ್ಲಿ ಒಳಗಡೆ ಎಲ್ಲ ನಿಲ್ಲಿಸ್ತಾರಂತೆ. ನಾ ಅದಕ್ಕೆ ಇಲ್ಲಿ ನಿಲ್ಲಿಸಿದ್ದೀನಿ ಸೈಡಲ್ಲಿ. ಈಗ ಆ ಗಾಡಿಯವ್ರಿಗೆ ಪಾಪ ಒಬ್ಬರೇ ಇದ್ದರು, ಹಗ್ಗ ಟಾರ್ಪಲ್ ಕಟ್ಕೊಡಿ ಅಂದರು. ಹಗ್ಗ ಟಾರ್ಪಲ್ ಕಟ್ಕೊಡಕ್ಕೆ ಹೋಗಬೇಕು. ನಾವು ಅಪ್ಪ ಬೇರೆ ಬರ್ತಾಯಿತ್ತೆ, ಎಲ್ಲ ಇದು ಕೇಳ್ಕೊಬೇಕು. ಕೇಳ್ಕೊಬಿಟ್ಟು ಫೋನ್ ಮಾಡ್ತೀನಿ. ನಾವು ಅಪ್ಪನಿಗೆ ಫೋನ್ ಮಾಡಿಬಿಟ್ಟು ಕೇಳ್ಕೊಂಡೆ ಆ ಗಾಡಿಯವನಿಗೆ ಪಾಪ ಹಗ್ಗ ಟಾರ್ಪಲ್ ಕಟ್ಕೊಡೋಣ. ಗುರು ಅವರು ಹೋಗಿದೆ ಹಗ್ಗ ಕಟ್ಕೊಡೋಕ್ಕೆ ಅಂತ, ಹಗ್ಗ ಟಾರ್ಪಲ್ ಹಾಕ್ಕೊಡೋಣ ಅಂತ ಆ ಗಾಡಿಯವ್ರಿಗೆ. ಅವರು ಇನ್ನೊಬ್ಬರ ಹತ್ರ ಅಂದರೆ ಅಲ್ಲೇ ಇದ್ದಾರಲ್ಲ, ಅವರು ಲೋಡ್ ಮಾಡ್ತಾರಲ್ಲ, ಅವ್ರ ಹತ್ರನೇ ಹಾಕ್ಸ್ಕೊಂಡಿದ್ರು. ಅದು ಹೆಂಗೆಂಗೋ ಹಾಕೋರೆ. ಮತ್ತು ನಾನು ವಾಪಸ್ ನಡ್ಕೊಬಂದೆ. ಇಲ್ಲಿಂದ 1 ಕಿಲೋಮೀಟ್ರ್ ಇತ್ತು ಗುರು, ಮತ್ತೆ ಹೋಗಿ ವಾಪಸ್ ಬಂದೆ. ಈ ಊಟ ಗೀಟ ಮಾಡಿ ನಾವು ಮಲ್ಕೊಂತೀವಿ. ಬೆಳಗ್ಗೆ ಸಿಗ್ತೀನಿ ಎಲ್ರಿಗೂ ಗುಡ್ ನೈಟ್, ಬಾಯ್. ಗುರು ಏನಂದರೆ ಊಟ ಗೀಟ ಎಲ್ಲ ಮಾಡ್ಕೊಬಂದ್ವಿ. ಊಟ ಮಾಡೋಕ್ಕಿಂತ ಮುಂಚೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಂಜುನಾಥ್ ಅಂತ. ಅದೊಂದು ಕ್ಲಿಪ್ ಹಾಕ್ತೀನಿ ನೋಡಿರಿ, ಸೈಲೆಂಟ್ ಅಲ್ಲಿವರೆಗೂ ಕಾರಲ್ಲಿ ಡ್ರಾಪ್ ಹಾಕಿದ್ರು, ಅದೊಂದು ಕ್ಲಿಪ್ ಹಾಕ್ತೀನಿ. TCH ಅಂತ TSH. ಮತ್ತು ಕಾರ್ ಬಿಟ್ಟು ಬಂದು ಬೈಕಲ್ಲಿ ಇದನ್ನೆಲ್ಲ ಕೊಟ್ಟು ಮಾತಾಡಿಸ್ಕೊಂಡು ಹೋದರು. ಇಷ್ಟೊತ್ತರೆಗೂ ಅವ್ರ ಜೊತೆ ಮಾತಾಡ್ತಿದ್ವಿ. ಗಾಡಿ ಆ ಕಡೆ ಸೈಡ್ಗೆ ಹಾಕ್ಕೊಳ್ರಿ, ಇಲ್ಲಿ ಗಾಡಿ ಹೆವಿ ಗಾಡಿಗಳೆಲ್ಲ ಓಡಾಡ್ತವೆ. ಆಮೇಲೆ ಟಚ್ ಗಿಚ್ ಮಾಡ್ಕೊಂಡು ಅಂದರೆ ದೊಡ್ಡ ಗಾಡಿಗಳಲ್ಲೂ ಇಷ್ಟೊತ್ತಿನಲ್ಲಿ ಟ್ಯಾಂಕರ್ ಎಲ್ಲ ಸ್ಟಾರ್ಟ್ ಆಗ್ತಾವಂತೆ. ರೋಡ್ ಸೈಡಲ್ಲೇ ಐತೆ ಗಾಡಿ, ಹಂಗಾಗಿ ಆ ಕಡೆ ಸೈಡಿಗೆ ಬಿಟ್ಕೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ ಅಂದರು. ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕಲ್ಲ, 6-6:30ಗೆ, ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಹೋಗಿ ಹಾಕ್ಕೊಳ್ರಿ, ಹಂಗಿದೆ ಏನಿದ್ರು ಫೋನ್ ಮಾಡಿರಿ ಅಂತಂದರು. ಮಂಜುನಾಥ್ ಅಂತ, ತುಂಬ ಥ್ಯಾಂಕ್ಸ್ ಅಣ್ಣ ಸಿಕ್ಕಿದ್ದಕ್ಕೆ. ಮತ್ತು ಇನ್ನೊಬ್ಬರು ಸಿಕ್ಕಿದ್ರು ತುಮಕೂರಲ್ಲಿ RTO ಆಫೀಸರು. ಅವ್ರಿಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಪಾಪ. ನೆಕ್ಸ್ಟ್ ಯಾವಾಗಾದರೂ ಸಿಕ್ಕಿದ್ರೆ ಮಾಡಾಕ್ತೀನಿ. ಅಲ್ಲಿ ಇಲ್ಲಿ ಸಿಗ್ತಾ ಇರ್ತಾರೆ. ಇವರು ತುಂಬ ಒಳ್ಳೆಯವರು. ಅವ್ರದ್ದು ಟೂರಿಸ್ಟ್ ಗಾಡಿಗಳಿದ್ದಾವಂತೆ, 3-4 ಗಾಡಿ ಇದ್ದಾವೆ ಅವ್ರದ್ದು. ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ಇವಾಗ ಗಾಡಿ ಆ ಕಡೆ ಸೈಡಿಗೆ ಬಿಡ್ತೀನಿ. ಸೈಡಿಗೆ ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಲೋಡ್ ಮಾಡ್ತೀನಿ. ಎಲ್ರಿಗೂ ಗುಡ್ ನೈಟ್.